ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಬೀಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಸೊ ಇದು ಸ್ಯಾಟರ್ಡೆ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಹೊರಗಡೆ ಹೋಗಿದ್ವಿ, ಸ್ವಲ್ಪ ತರಕಾರಿಗಳು ಬೇಕಿತ್ತು ಅದನ್ನು ತರ್ಲಿಕ್ಕಂತ. ಸೊ ಅವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದೆ. ಸೊ ಕೊತ್ತಂಬರಿ ಸೊಪ್ಪಲ್ಲಿ ನಿಮ್ಗೆ ಗೊತ್ತೇ ಇದೆ, ಅದರಲ್ಲಿ ಅರ್ಧದಷ್ಟು ಹುಲ್ಲು ಇರುತ್ತೆ. ಸೊ ಅದನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಹಾಗೂ ಕರಿ ಲೀವ್ಸ್ ಕೂಡ, ಸೊ ಅದನ್ನು ಕೂಡ ಅದರ ಏನು ಹೆಸರನ್ನು ಸಪ್ರೇಟಾಗಿ ತೆಗೆದು ಚೆನ್ನಾಗಿ ವಾಶ್ ಮಾಡಿ ನಾವು ಒಂದು ಕಂಟೈನರ್ಲಿ ಹಾಕಿಟ್ರೆ ಅದನ್ನು ನಮಗೆ ಮೋರ್ ದೆನ್ 15 ಡೇಸ್ ಯೂಸ್ ಮಾಡಬಹುದು ಅಂತ. ಸೊ ಚೆನ್ನಾಗಿ ತೊಳಿತಾ ಇದ್ದೀನಿ, ಯಾಕೆಂದರೆ ತುಂಬ ಮಣ್ಣಿರುತ್ತೆ ಅದಕ್ಕೋಸ್ಕರ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಅದರ ಬೇರು ಏನಿದೆ ನೋಡಿ, ದಂಟು, ಅದನ್ನು ಕೂಡ ಕಟ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ತೊಳಿತೀನಿ. ಯಾಕೆಂದರೆ ಕೊತ್ತಂಬರಿಯಲ್ಲಂತೂ ತುಂಬಾ ಮಣ್ಣಿರುತ್ತೆ. ಸೊ ಅದನ್ನು ಕೂಡ ತೆಗೆದು ಒಂದು ಕಂಟೈನಲ್ಲಿ ಹಾಕಿಟ್ರೆ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಯೂಸ್ ಮಾಡ್ಬೋದು ಅಂತ. ಸೊ ನಿಮಗೆ ಈ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಕಮೆಂಟಲ್ಲಿ ಹೇಳಿ, ಕಮೆಂಟ್ ಮಾಡಿ ಆಯಿತಾ. ಆಮೇಲೆ ನಾನು ಬೀಟ್ರೂಟ್ ಪಲ್ಯ ಮಾಡಲಿಕ್ಕಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೇ ನಾನು ಅಡುಗೆಗೋಸ್ಕರ ಬೀಟ್ರೂಟ್ ಪಲ್ಯ ಮತ್ತು ನಾವು ಮಂಗಳೂರಿಂದ ಬರಬೇಕಾದ್ರೆ ಫಿಶ್ ತಂದಿದ್ವಿ. ಸೊ ಫಿಶ್ ತಂದು ಆಲ್ಮೋಸ್ಟ್ 10-15 ಡೇಸ್ ಆಯಿತು. ಆದ್ರೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಫ್ರೆಶ್ ಆಗಿದೆ. ನಿಮಗೆ ನಾನು ಅದು ತೋರಿಸ್ತೀನಿ ಫಿಶ್ ಯಾವ ರೀತಿ ಇದೆ ಅಂತ. ಸೊ ನಿಮಗೂ ಬೇಕಿದೆ ಹೇಳಿ, ಯಾವ ರೀತಿ ಫಿಶ್ ಅಂತ ತರ್ಬೋದು ಬೆಂಗಳೂರಿಗೆ, ಅದನ್ನು ಯಾವ ರೀತಿ ನಾವು ಸ್ಟೋರ್ ಮಾಡಿಡಬೇಕು ಲಾಂಗ್ ಲಾಸ್ಟಿಂಗ್ ಯೂಸ್ ಮಾಡಲಿಕ್ಕೆ ಅಂತ. ಸೊ ಬೀಟ್ರೂಟ್ ಮಾಡಲಿಕ್ಕೆ ಇಲ್ಲಿ ನಾನು ಟೊಮೆಟೊ, ಈರುಳ್ಳಿ, ಶುಂಠಿ, ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಕುಕ್ಕರಲ್ಲಿ ನಾನು ರೈಸ್ ಕೂಡ ಇಟ್ಟಿದ್ದೆ, ನಾನಲ್ಲ ಜಿತ್ತು ಇಟ್ಟಿದ್ದು. ಸೊ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ, ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟ ನಂತರ ಅದಕ್ಕೆ ನೀರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಶುಂಠಿ ಸೇರಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಬೇಗನೆ ನೀರುಳ್ಳಿ ಫ್ರೈ ಆಗುತ್ತೆ ಅಂತ. ಸೊ ಆಮೇಲೆ ಅದಕ್ಕೆ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಸಾಫ್ಟ್ ಆದ ನಂತರ ಬೀಟ್ರೂಟ್ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ಮುಚ್ಚಿಟ್ರೆ ಅದು ಬೇಗನೆ ಬೇಯುತ್ತೆ. ಸೊ ನೋಡಿ ಈ ರೀತಿ ಮುಚ್ಚಿಡಬೇಕು. ಆಮೇಲೆ ಸ್ವಲ್ಪ ನೀರು ಕಮ್ಮಿ ಇದ್ದರೆ ನೀರನ್ನು ಹಾಕಿ, ಉಪ್ಪು ಕಮ್ಮಿ ಇದ್ರೆ ಉಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿ ನಾನು ಇಟ್ಟಿದ್ದೀನಿ. ಸೊ ಅಷ್ಟೊತ್ತಿಗೆ ಮೀನು ಕರಿ ಮಾಡಲಿಕ್ಕಂತ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ನೋಡಿ, ಸ್ವಲ್ಪ ಪೆಪ್ಪರ್ ಕಾರ್ನ್ಸ್, ಸ್ವಲ್ಪ ಮೆಂತೆ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಡ್ರೈ ರೋಸ್ಟ್ ನೋಡಿ ಈ ಥರ ಅದೊಂದು ಸ್ಮೆಲ್ ಬರುತ್ತೆ, ಅಷ್ಟರವರೆಗೆ ನೀವು ಡ್ರೈ ರೋಸ್ಟ್ ಮಾಡಬೇಕು. ಸೊ ಡ್ರೈ ರೋಸ್ಟ್ ಆಯಿತು, ತೆಗಿತಾ ಇದ್ದೀನಿ. ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಕಾಶ್ಮೀರಿ ಮೆಣಸಿನಕಾಯಿ, ಅಂದರೆ ಕೆಂಪು ಮೆಣಸಿನಕಾಯಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟೊತ್ತಿಗೆ ಬೀಟ್ರೂಟ್ ನಾವು ಇಟ್ಟಿದ್ದೀನಿ ನೋಡಿ, ಸೊ ಅದು ಕೂಡ ಬೆಂದಿದೆ. ಸೊ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅದು 3 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್. ಆಮೇಲೆ ಮುಚ್ಚಿರ್ತೀನಿ. ಸೊ ಕೊಕೊನಟ್ ಕೂಡ ಅದರ ಜೊತೆ ಬೇಯಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಮೆಣಸು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊಕೊನಟ್, ಆಮೇಲೆ ಹುಣಸೆ ಹಣ್ಣಿನ ಪಲ್ಪ್. ಓಕೆ ನೋಡಿ, ಬೀಟ್ರೂಟ್ ಕರಿ ಕೂಡ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಇದನ್ನು ಈ ಮಸಾಲೆ ಏನಿದೆ ನೋಡಿ ಅದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕಬೇಕು. ಸೊ ನೋಡಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡಬೇಕು. ಸೊ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಮೀನಿನ ಪದಾರ್ಥ ಮನೆಯ ಪಾತ್ರೆಯಲ್ಲಿ ಮಾಡಿದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ನೀರುಳ್ಳಿ ಮತ್ತು ಕರಿ ಲೀವ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಮಸಾಲೆ ಕೂಡ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ಅದಕ್ಕೆ ನೀರನ್ನು ಅಡ್ಜಸ್ಟ್ ಮಾಡಿ ಉಪ್ಪನ್ನು ಹಾಕಬೇಕು. ಆಮೇಲೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅಷ್ಟನ್ನು ಇಟ್ಟು ಮುಚ್ಚಿಟ್ಟು, ಆಮೇಲೆ ನೋಡಿ ನಿಮಗೆ ಮೀನನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಬ್ಲ್ಯಾಕ್ ಪಾಂಪ್ಲೆಟ್ ನಾವು ತಂದು ಆ್ಯಕ್ಚುಲಿ 10 ಡೇಸ್ ಮೇಲೆ ಆಯಿತು, ಆದರೂ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ನೀವು ನೋಡಬಹುದು. ಇವಾಗ ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ತುಂಬಾ ಚೆನ್ನಾಗಿತ್ತು, ಮಾತ್ರ ಏನು ಹಾಲಾಗಿಲ್ಲ ಅಥವಾ ಸ್ಮೂತ್ ಆಗಿಲ್ಲ. ಸೊ ಅಷ್ಟೊತ್ತಿಗೆ ಕರಿ ಕೂಡ ಕುದೀತಿತ್ತು. ಅದಕ್ಕೆ ನಾನು ಉಳಿದಂತಹ ಸ್ವಲ್ಪ ನೀರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಶುಂಠಿ ಹಾಕಿ ನಾನು ಕುದಿ ಬರ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಕುದಿ ಬಂದ ನಂತರ ಇದಕ್ಕೆ ನಾನು ಮೀನನ್ನು ಕ್ಲೀನ್ ಮಾಡಿ ಮೀನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಡೀಟೇಲ್ ರೆಸಿಪಿ ಬೇಕಿದ್ರೆ ಹೇಳಿ, ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ. ಸಪ್ರೇಟಾಗಿ ಪಾಂಪ್ಲೆಟ್ ಕರಿ ಕುಂದಾಪುರ ಸ್ಟೈಲ್ ಅಥವಾ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡೋಂಥದ್ದು, ಅದು ಕೂಡ ಮನೆಯ ಪಾತ್ರೆಯಲ್ಲಿ ನಿಮಗೆ ಡೀಟೇಲಾಗಿ ವಿಡಿಯೋ ಬೇಕಿದ್ರೆ ಹೇಳಿ, ನಾನು ನಿಮಗೆ ಶೇರ್ ಮಾಡ್ತೀನಿ.
ಅದಾದ ನಂತರ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಇತ್ತು. ಕಿಚನ್ ಕ್ಲೀನ್ ಮಾಡಿ ಹೊಟ್ಟೆ ಹಸಿವು ಆಗಿತ್ತು. ಮೀನಿನ ಪದಾರ್ಥದಲ್ಲಿ ಗಮ್ಮತ್ತಾಗಿ ಊಟ ಮಾಡಿದೆ. ಇದು ಸಂಡೇ ವ್ಲಾಗ್. ಚರ್ಚಿಗೆ ಹೋಗಿ ಬಂದ್ವಿ. ಸೊ ಚರ್ಚಿಗೆ ಹೋಗಿ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಇತ್ತು, ಫ್ರೂಟ್ಸ್ ತಗೊಂಡು ಬಂದ್ವಿ. ಸೊ ನೋಡ್ಬೋದು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಹೊಟ್ಟೆ ಹಸಿವಾಗಿತ್ತು ಚರ್ಚಿಗೆ ಹೋಗಿ ಬಂದ ನಂತರ. ಸೊ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತು ಟೀ ಮಾಡಿದ ನಂತರ ಸ್ವಲ್ಪ ಕ್ಲೀನಿಂಗ್ ಇತ್ತು. ಸೊ ಕ್ಲೀನಿಂಗ್ ಕೂಡ ಮುಗಿಸಿ ನಾನು ಪಾಂಪ್ಲೆಟ್ ನಿನ್ನೆ ಕರಿ ಮಾಡಿದ್ದೆ ನೋಡಿ. ಇನ್ನೊಂದು ಪಾಂಪ್ಲೆಟ್ ಇವತ್ತು ಫಿಶ್ ಫ್ರೈ ಮಾಡೋಣ ಅಂತ, ಪಾಂಪ್ಲೆಟ್ ಫ್ರೈ ಮಾಡೋಣ ಅಂತ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಜಿಂಜರ್ ಪೇಸ್ಟ್, ಹುಣಸೆ ಹಣ್ಣಿನ ಪಲ್ಪ್ ಅಥವಾ ವಿನೆಗರ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫಿಶ್ಗೆ ನೀವು ಅಪ್ಲೈ ಮಾಡಬೇಕು. ಫಿಶ್ಗೆ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ಇದನ್ನೊಂದು ಮ್ಯಾರಿನೇಟ್ ಮಾಡಿ ಒಂದು ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ಅದಿಟ್ಟರೆ ಚೆನ್ನಾಗಿರುತ್ತೆ. ಸೊ ಮಂಗಳೂರಿಂದ ನಾವು ತಂದಂತಹ 3 ಪಾಂಪ್ಲೆಟಲ್ಲಿ ಒಂದು ಕರಿ ಮಾಡಿದ್ದೆ, ಇವತ್ತೊಂದು ಫ್ರೈ ಮಾಡಿದೆ, ಇನ್ನೊಂದು ಫಿಶ್ ಫ್ರಿಜ್ಜಲ್ಲಿದೆ. ಸೊ ಇದು ನೆಕ್ಸ್ಟ್ ಬರಬೇಕಾದ್ರೆ ನೋಡುವ ಏನಾದರೂ ಸ್ಪೆಷಲ್ ಮಾಡೋಣ. ಸೊ ಅದು ಮ್ಯಾರಿನೇಟ್ ಮಾಡಿದ ನಂತರ ಒಂದು ಕಾವಲಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕಿದ್ದೀನಿ, ಸ್ವಲ್ಪ ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮ್ಯಾರಿನೇಟ್ ಮಾಡಿದಂತಹ ಫಿಶನ್ನು ಕೂಡ ಹಾಕ್ತೀನಿ. ಸೊ ಚೆನ್ನಾಗಿ 2 ಸೈಡ್ ಕೂಡ ಫ್ರೈ ಮಾಡಿದ ನಂತರ ಸಂಡೇ ಸ್ಪೆಷಲ್ ಅಂದರೆ ಸ್ಪೆಷಲ್ ಲಂಚ್ ಏನಪ್ಪ ಅಂದರೆ ನಿನ್ನೆದು ಫಿಶ್ ಪಾಂಪ್ಲೆಟ್ ಕರಿ, ಇವತ್ತಿಂದು ಫಿಶ್ ಫ್ರೈ, ಆಮೇಲೆ ಸ್ವಲ್ಪ ಕ್ಯೂಕಂಬರ್ ಸಲಾಡ್. ಕ್ಯೂಕಂಬರ್ ಇತ್ತು ಮತ್ತು ಸಲಾಡ್ ಕೂಡ ಮಾಡಿದ್ದೆ. ಸೊ ಇದು ಸಂಡೇ ಲಂಚ್. ಆಮೇಲೆ ನಾನು ಮೀಶೋದಿಂದ ಸಮ್ ಕಂಟೈನರ್ಸ್ ಆರ್ಡರ್ ಮಾಡಿದ್ದೆ, ಸಮ್ ಐಟಮ್ಸ್ನ ಸ್ಟೋರ್ ಮಾಡಲಿಕ್ಕೆ ಅಂತ ಫ್ರಿಜ್ಜಲ್ಲಿ. ಸೊ ಅದರ ಒಳಗಡೆ ಒಂದು ಡ್ರೈನರ್ ಕೂಡ ಇದೆ. ಸೊ ಇದು ಚೆನ್ನಾಗಿರುತ್ತೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಯೂಸ್ ಮಾಡಲಿಕ್ಕೆ. ಕಂಟೈನರ್ಸ್ ಫ್ರಿಜ್ಜಲ್ಲಿ ಇಡಬೇಕು, ಅದಿಲ್ಲಾದರೆ ಅಲ್ಲಿ ಹಾಕೋದಕ್ಕಿಂತ ಈ ಥರ ಸ್ಟೋರ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ನೋಡಿ ನಾನು ಯಾವ ರೀತಿ ದ್ರಾಕ್ಷಿನ ಕೂಡ ಸ್ಟೋರ್ ಮಾಡಿಟ್ಟಿದ್ದೀನಿ ಅಂತ. ಇದರ ಲಿಂಕ್ ಬೇಕಿದ್ರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನನ್ನ ಹತ್ರ ಒಂದು ಈ ಥರ ಒಂದು ಸ್ಟೋರೇಜ್ ಇತ್ತು. ಇದು ಆ್ಯಕ್ಚುಲಿ ಸ್ಪೂನ್ಸ್ ಎಲ್ಲ ಇಡುವಂಥದ್ದು. ನಾನು ದುಬೈಯಲ್ಲಿ ಸ್ಪೂನ್ಸ್ ಎಲ್ಲ ಇಡಲಿಕ್ಕೆ ಡ್ರಾವರ್ ಒಳಗಡೆ ಯೂಸ್ ಮಾಡಲಿಕ್ಕೆ ತಗೊಂಡು ಬಂದಿದ್ದು. ಸೊ ಅದನ್ನು ಬಿಸಾಕೋದು ಬೇಡ ಅಂತ ನಾನು ಕಾರ್ಗೋದಲ್ಲಿ ಹಾಕಿದ್ದೆ, ಸೊ ಇಲ್ಲಿ ಸ್ಪೂನ್ಸ್ಗೆಲ್ಲ ಆಗುತ್ತೆ ಅಂತ. ಬಟ್ ಇದು ಡ್ರಾವರ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಟೊಮೆಟೊ ಅದೆಲ್ಲ ಹಾಕಿ. ಸೊ ನೋಡಿ ಈ ಕಂಟೈನರ್ ಈ ರೀತಿ ಸ್ಟೋರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ನನ್ನ ಸಾಟರ್ಡೆ ಸಂಡೇ ವ್ಲಾಗ್ ಹೇಗಿತ್ತು ಅಂತ ಹೇಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬಾಯ್.